ಸರ್, ಇವಾಗ ನಾವು ಇವತ್ತೊಂದು ದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ದೀವಿ. ಈ ಸ್ವಿಗ್ಗಿಯವರ ಒಂದು ಈ ಕಮಿಷನ್ ದಂಧೆ ಅನ್ನೋದಿಂದ ಏನಿದೆ, ತುಂಬ ಜನ ಹೋಟೆಲ್ ಉದ್ಯಮಿಗಳಿಗೆ ತುಂಬ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಇವತ್ತು. ಯಾಕೆಂದರೆ ಈ ಸ್ವಿಗ್ಗಿ ಝೊಮ್ಯಾಟೊ ಎನ್ನುವಂಥ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಏನಿದೆ, ಅವರು ಯಾವುದೇ ಥರ ಕಿಚನ್ ಹಾಕಿಲ್ಲ. ನಮ್ಮ ಕಿಚನಿಂದ ಇವತ್ತು ಅವರು ಬಿಸ್ನೆಸ್ ನಡೀತಾ ಇದೆ, ಆಯಿತಾ. ಅಂಥದ್ರಲ್ಲಿ ಅವರು ಒಂದು ನ್ಯಾಯಯುತವಾದ ಒಂದು ವ್ಯವಹಾರ ಮಾಡಿ ಅವರ ಲಾಭ ಏನಿದೆ ಅದನ್ನು ಗಳಿಸಬೇಕೇ ಬಿಟ್ಟರೆ, ಒಂದು ಈ ಥರ ಒಂದು ಅನ್ಯಾಯ ಮಾಡಿ ವ್ಯವಹಾರ ಗಳಿಸುವಂಥದ್ದು ಒಪ್ಪುವಂಥ ಮಾತಲ್ಲ. ಅದಕ್ಕಾಗಿ ಇವತ್ತು ನಾವು ಒಂದು ದೊಡ್ಡ ಸಂಖ್ಯೆಯಲ್ಲಿ ಹೋಟೆಲ್ ಉದ್ಯಮಿಗಳು ಎಲ್ಲ ಸೇರಿದ್ದೇವೆ ಇಲ್ಲಿ. ಇವತ್ತು ನಾವೊಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿದ್ದೇವೆ, ನಮ್ಮ ಡಿಮ್ಯಾಂಡ್ ನೋಟ್ಸ್ಗಳನ್ನು ಮಾಡ್ಕೊಂಡಿದ್ದೇವೆ. ಈ ಏನು ನಾವು ಒಂದು ನೋಟ್ ಮಾಡಿದ್ದೀವಿ, ಈ ಡಿಮ್ಯಾಂಡ್ಗಳನ್ನು ಅವರು ಫುಲ್ಫಿಲ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯೆಲ್ಲ ಹೋಟೆಲ್ ಉದ್ಯಮಿಗಳು ಆಲ್ಮೋಸ್ಟ್ ನಮ್ಮ ಬೆಂಗಳೂರು, ಕರ್ನಾಟಕ, ಹೀಗೆ ನಮ್ಮ ಹೋಟೆಲ್ ಸಂಘದ ವತಿಯಿಂದ ಕೂಡ ನಮಗೆ ಇದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಅವರೆಲ್ಲರ ಬೆಂಬಲವನ್ನು ತಗೊಂಡು ನಾವು ಸಂಪೂರ್ಣ ಹೋಟೆಲ್ ಉದ್ಯಮ ಹಾಗೆ ಫುಡ್ ಆ್ಯಂಡ್ ಬೆವರೇಜಸ್ ಎಲ್ಲ ಉದ್ಯಮ ಸೇರಿ ಸ್ವಿಗ್ಗಿಯನ್ನು ಆಫ್ ಮಾಡುವುದರ ಮೂಲಕ ಅವರಿಗೆ ಆರ್ಥಿಕವಾಗಿ ಒಂದು ಬಹುದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಹೊಡೆತ ಕೊಡಬೇಕು ಅನ್ನೋದಕ್ಕೆ ಇವತ್ತು ನಿರ್ಧಾರ ಮಾಡಿಕೊಂಡಿದ್ದೇವೆ. ಯಾಕಂದರೆ ಇವತ್ತು 1 ಲಕ್ಷ ವ್ಯಾಪಾರ ಮಾಡಿದವ್ರಿಗೆ ಒಂದು ಹೋಟೆಲ್ ಉದ್ಯಮ ಅಂದಮೇಲೆ ತುಂಬ ಒಂದು ಕಷ್ಟಗಳಿರ್ತದೆ. ಹಾಗೂ ಡೇ ಆ್ಯಂಡ್ ನೈಟ್ ನಾವು ಕಷ್ಟಪಡ್ತೀವಿ. ಒಂದು ಲೇಬರ್ಸ್ನ ಹಾಕ್ಕೊಂಡು ನಾವು ಒಂದು ಹೋಟ್ಲ್ ಉದ್ಯಮ ನಡೆಸಬೇಕಂದ್ರೆ ಅದು ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಗೊತ್ತಿದೆ. ಅಂಥದ್ರಲ್ಲಿ ಇವರು 1 ಲಕ್ಷ ವ್ಯಾಪಾರ ಮಾಡಿದ್ರೆ ನಮಗೆ 20,000ನೋ 25,000ನೋ ಕೊಟ್ಟರೆ ಇವತ್ತಿನ ಫುಡ್ ಕಾಸ್ಟ್ 40-45% ಮೇಲಿದೆ, ಆಯಿತಾ. ಈ ಥರ ಒಂದು ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, ಮತ್ತು ಕೆಲವೊಂದು ತುಂಬ ಸಿಂಪ್ಲಿಫಿಕೇಷನ್ಸ್ ಎಲ್ಲ ಮಾಡಬೇಕು. ಎಕ್ಸಾಂಪಲ್ಲು, ಇವಾಗ ಒಂದು ಅಗ್ರಿಮೆಂಟ್ ಇರ್ಬೋದು. ಅಗ್ರಿಮೆಂಟ್ ಬಂದುಬಿಟ್ಟು ಇವರು ಬರೀ ಇಂಗ್ಲೀಷ್ ಫಾರ್ಮೆಟಲ್ಲಿ ಕೊಟ್ಟರೆ ಆಗಲ್ಲ. ಇದು ಕರ್ನಾಟಕ, ಕನ್ನಡ ಫಾರ್ಮೆಟಲ್ಲಿ ಕೊಡಲಿ ಇವರು. ಒಂದು ಹೋಟೆಲ್ ಇಂಡಸ್ಟ್ರಿ ಅಥವಾ ಒಂದು ಫುಡ್ ಆ್ಯಂಡ್ ಬ್ಯೂರೇಜ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ವಿದ್ಯಾವಂತರು ಕೂಡ ಇದ್ದಾರೆ. ಎಲ್ಲರಿಗೂ ಇಂಗ್ಲೀಷ್ ಬರಬೇಕಂತ ಏನಿಲ್ಲ. ಅಥವಾ ಎಲ್ಲರಿಗೂ ಇವರು ಪೇಮೆಂಟ್ ಸಮ್ಮರಿ ಏನು ಬರೀತಾರೆ, ಇಷ್ಟಿಷ್ಟು ಅಂತ ಹಿಡನ್ ಚಾರ್ಜಸ್ ಬರೀತಾರೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥವರು ತುಂಬ ಜನ ಇಲ್ಲ. ಇವತ್ತು ಕಷ್ಟಪಟ್ಟು ಅವರು ಉದ್ಯಮವನ್ನು ಕಟ್ಕೊಂಡಿದ್ದಾರೆ. ಅಂಥ ಒಂದು ಕಾಂಪ್ಲಿಕೇಶನ್ಸನ್ನೆಲ್ಲ ತೆಗೆದುಬಿಟ್ಟು ಒಂದು ಅಗ್ರಿಮೆಂಟಲ್ಲಿ ಕನ್ನಡದಲ್ಲಿ ಒಂದು ಸಿಂಪಲ್ ಆಗಿ ಅಗ್ರಿಮೆಂಟ್ ಮಾಡಲಿ, ಒಂದು ನಾರ್ಮಲ್ ಪರ್ಸನ್ಗೆ ಅರ್ಥವಾಗೋ ರೀತಿಯಲ್ಲಿ ಅವರು ಅಗ್ರಿಮೆಂಟ್ ಮಾಡಲಿ. ಪೇಮೆಂಟ್ ಸಮ್ಮರಿಯನ್ನು ಕೇವಲ ಒಂದು 2-3 ಒಬ್ಬ ನಾರ್ಮಲ್ ಪರ್ಸನ್ಗೆ, ಒಬ್ಬ ಲೇಮ್ಯಾನ್ಗೆ ಅರ್ಥವಾಗುವಂಥ ಒಂದು ಲ್ಯಾಂಗ್ವೇಜಲ್ಲಿ ಇವರು ಪೇಮೆಂಟ್ ಸಮ್ಮರಿ ಮಾಡಲಿ. ಈ ಥರ ನಮ್ಮದು ಹಲವಾರು ಡಿಮ್ಯಾಂಡ್ಗಳಿದೆ. ಆ ಡಿಮ್ಯಾಂಡ್ಗೆ ಸ್ಪಂದಿಸಿದಲ್ಲಿ ನಾವು ಸ್ವಿಗ್ಗಿ ಜೊತೆ ವ್ಯವಹಾರವನ್ನು ಮುಂದುವರಿಸ್ತೇವೆ. ಇಲ್ಲ ಅಂತ ಆದಲ್ಲಿ ನಾವೊಂದು ಕಂಪ್ಲೀಟ್ ಹೋಟೆಲ್ ಉದ್ಯಮ ಇವರ ವಿರುದ್ಧವಾಗಿ ನಿಂತು ಒಂದು ಸ್ವಿಗ್ಗಿಯನ್ನೇ ಬಹಿಷ್ಕರಿಸುವಂಥ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಇವರಿಗೊಂದು ದೊಡ್ಡ ಮಟ್ಟದ ಆರ್ಥಿಕ ಹೊಡೆತವನ್ನು ಕೊಡಲಿಕ್ಕೆ ನಾವೆಲ್ಲ ಸಜ್ಜಾಗಿದ್ದೇವೆ ಸರ್. ಇವತ್ತು ಸರ್, ಇವಾಗ ನಾನು ಆವಾಗಲೇ ಹೇಳಿದ ಹಾಗೆ ಕೆಲವೊಬ್ಬರು ಕಂಡೀಷನನ್ನು ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿರ್ತಾರೆ. ಕೆಲವೊಬ್ಬರು ಇವರು ಏನು POC ಅಂತ ಕರೆಸ್ತವ್ರೆ, ಮೆಜಾರಿಟಿ ಆಫ್ ದ POCs ದೇ ಡೋಂಟ್ ಸ್ಪೀಕ್ ಕನ್ನಡ, ಅವರು ಕನ್ನಡ ಬರಲ್ಲ ಅಂಥವ್ರು ಇರ್ತಾರೆ. ಹಾಗಾಗಿ ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಸಂಪೂರ್ಣವಾಗಿ ಎಲ್ಲ ಹೋಟೆಲ್ದವ್ರಿಗೂ ಅಥವಾ ಬೇಕ್ರಿಯವ್ರಿಗೂ ಅರ್ಥ ಆಗಲ್ಲ. ಅಥವಾ ಕೆಲವೊಂದು ಸಲ ನಮ್ಗೆ ಅವ್ರ ಜೊತೆ ತುಂಬ ಟೈಮ್ ಕೂತ್ಕೊಂಡು ಅದನ್ನು ಚರ್ಚೆ ಮಾಡುವಷ್ಟು ಟೈಮ್ ಕೂಡ ಇರಲ್ಲ. ಯಾಕಂದರೆ ಹೋಟೆಲ್ ಉದ್ಯಮ ಅಂದರೆ ಆಫೀಸ್ IT ಜಾಬ್ ಅಲ್ಲ ಇದು, ಆಯಿತಾ. ಹಾಗಾಗಿ ಈಗ ನಮಗೆ ಮೊದಲು ತುಂಬ ಕಡಿಮೆ ಒಂದು ಇದರಲ್ಲಿ ಇತ್ತು, 5%ಇಂದ ಸ್ಟಾರ್ಟ್ ಮಾಡಿದ್ರು. ಇವತ್ತು 40, 45, 50%ವರೆಗೂ ಬಂದಿದೆ. ಇನ್ನು ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿವರೆಗೂ ಏನೋ ಒಂದು ಸಹಿಸ್ಕೊಂಡಿದ್ದೇವೆ, ಇನ್ನು ಮೇಲೆ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಏನು ಫುಡ್ ಡೆಲಿವರಿ ಆ್ಯಪ್ ಇದೆ, ಇದರಲ್ಲಿ ನಮಗೆ ಏನಾಗ್ತಾಯಿದೆ ಅಂತ ಹೇಳಿದರೆ, ಒಂದು 18, 20, 22, 25, 30 ಹೀಗೆ ವಿವಿಧ ಕ್ಯಾಟಗರಿಗಳಲ್ಲಿ ಪರ್ಸೆಂಟೇಜ್ನಲ್ಲಿ ನಮ್ಮಲ್ಲಿ ಕಮಿಷನ್ ತಗೊಂಡು, ಆ ಕಮಿಷನ್ ಮೇಲೆ ಜಿ ಎಸ್ ಟಿ ಮೇಲೆ TCS, TDS ಹೀಗೆ ಇರ್ತಾಯಿತ್ತು. ಅದರ ನಂತರ ನಿಧಾನವಾಗಿ ನಮ್ಮ ಬಿಸ್ನೆಸ್ ಪ್ರಮೋಷನ್ ಆ್ಯಡ್ಸ್ಗಳು ಅಂಥೇಳಿ ಒಂದಿಷ್ಟನ್ನು ತಂದು ನಮ್ಮ ಗಮನಕ್ಕೂ ಬಾರದೆ CPC ಆ್ಯಡ್ಸ್ ಇರ್ಬೋದು, ಫ್ರೀ ಆ್ಯಡ್ಸ್ ಇರ್ಬೋದು, ಇದನ್ನೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನಾಯಿತು, ಒಂದು ಸಾಮಾನ್ಯವಾಗಿ ಒಂದು 50-60 ಸಾವಿರ ವೀಕ್ಲಿ ಪೇಔಟ್ ಇರುವ ಹೋಟೆಲ್ಗಳಿಗೆ ಕೆಲವರಿಗೆ ವೆರಿ ಮಿಯರ್ ಅಮೌಂಟ್ ಅಂದರೆ ಒಂದು 5,000 10,000 ಪೇಔಟ್ ಬರ್ತಾಯಿದೆ. ಬಾಕಿ ಎಲ್ಲವೂ ಇವರ ಆ್ಯಡ್ಗೆ ಹೋಗ್ತಾಯಿತ್ತು. ಇದನ್ನು ಹೆಚ್ಚಿನ ಹೋಟೆಲಿಗರು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಮಂತ್ ಎಂಡ್ನಲ್ಲಿ ಏನು ಪೇಔಟ್ಗಳನ್ನ ನೋಡಿದವಾಗ ಅವರಿಗೆ ತುಂಬ ಒಂಥರ ಆಘಾತಕರ ವಿಷಯ ಆಗಿ ಇದನ್ನು
ಕೆಲವರು ಗಮನಿಸಿಕೊಂಡು ನಾವೆಲ್ಲ ಇವತ್ತು ಒಟ್ಟು ಸೇರಿದ್ದೀವಿ. ಒಂದು ಬಿಸ್ನೆಸ್ಸನ್ನು ನ್ಯಾಯಯುತವಾದ ರೀತಿಯಲ್ಲಿ ಮಾಡಿದರೆ ಅದಕ್ಕೆ ಬೆಲೆ ಇರ್ತದೆ. ನಮ್ಮಲ್ಲಿ ಹೇಳುವುದೊಂದು, ನಮ್ಮ ಗಮನಕ್ಕೂ ತಾರದೆ, ನಮ್ಮ ಹತ್ರನೂ ಕೇಳದೆ ಈ ಆ್ಯಡ್ಗೆ ಗ್ರೋತ್ ಪ್ರಮೋಷನ್ ಅಂತೇಳಿ ಹೇಳಿ ಅವರು ನಮ್ಮ ಪೇಔಟ್ನಲ್ಲಿ ಎಲ್ಲ ಬರೀತಾರೆ. ಅದು ನಮಗೆ ಗೊತ್ತಿಲ್ಲ ಅವ್ರು ಯಾಕೆ ಅಷ್ಟನ್ನೆಲ್ಲ ಇದು ಮಾಡಿದ್ದಾರೆ, ಯಾರ ಗಮನಕ್ಕೂ ಬಾರದೆ ವಿದೌಟ್ ಅವರ್ ಕನ್ಸೆಂಟು ಅವ್ರು ಯಾಕೆ ಅದನ್ನು ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಹೋಟೆಲಿಗರು ಇದರಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇವಾಗ ನಾವು ಇದನ್ನು ಒಕ್ಕೊರಲಿನಿಂದ ನಮ್ಮ ಎಲ್ಲ ಹೋಟೆಲ್ ಬಂಧುಗಳು ಪ್ರತಿಯೊಬ್ಬರು ಇದನ್ನು ಕೇಳ್ತಾ ಇದ್ದೀವಿ, ನೀವು ಏನು ಮಾಡ್ತೀರಾ, ನಮ್ಮಲ್ಲಿ ಏನು ಪ್ರಾಮಾಣಿಕವಾಗಿ ನಮ್ಮ ಕರಾರು ಏನಿದೆ, ನಮ್ಮ ಕರಾರಿನ ಪ್ರಕಾರ ನಿಮ್ಮ ಏನು ಕಮಿಷನ್ ಇದೆ, ಕಮಿಷನ್ ಮೇಲೆ GST ಮತ್ತು TCS ಇಷ್ಟನ್ನು ಕಟ್ ಮಾಡಿ ನಮ್ಮ ಪೇಔಟನ್ನು ಕ್ಲಿಯರ್ ಕೊಡಬೇಕು. ವಿದೌಟ್ ಅವರ್ ಕನ್ಸೆಂಟು ನೀವು ಯಾವುದೇ ಫ್ರೀ ಆ್ಯಡ್ಸ್ ಇರ್ಬೋದು, ಯಾವುದೇ ಬಿಸ್ನೆಸ್ ಪ್ರಮೋಷನ್ ಆ್ಯಡ್ಸ್ಗಳನ್ನು ಇದರಲ್ಲಿ ತರಬಾರ್ದು. ಇದು ನಮ್ಮ ಒಕ್ಕೊರಲ ಮನವಿ. ಇದಕ್ಕೆ ಅವರು ಸ್ಪಂದಿಸಬೇಕು. ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಈ ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಇವರಿಂದ ಈಚೆ ಬರ್ತೀವಿ. ಈಗ ಸದ್ಯಕ್ಕೆ ನಾವು ಸ್ವಿಗ್ಗಿಯನ್ನು, ಯಾಕೆಂದರೆ ಝೊಮ್ಯಾಟೊದಲ್ಲಿ ಈ ಥರದ ಸಮಸ್ಯೆಗಳನ್ನು ನಾವು ಅನುಭವಿಸಿಲ್ಲ, ಸ್ವಿಗ್ಗಿಯಲ್ಲೇ ಜಾಸ್ತಿ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಸ್ವಿಗ್ಗಿಯಿಂದ ನಾವು ಸದ್ಯದಲ್ಲೇ ಹೊರಬರ್ತೇವೆ. ಸೊ ಪರ್ಟಿಕ್ಯುಲರ್ ಆಗಿ ಈ ಥರ ಸಮಸ್ಯೆ ಅಂತ ಯಾರು ಹೋಟೆಲ್ ಮಾಲೀಕರು ಇರ್ಬೋದು, ಅಂದರೆ ನಿಮ್ಮ ಹೋಟೆಲಲ್ಲೇ ಇರ್ಬೋದು, ಪರ್ಟಿಕ್ಯುಲರ್ ಈ ಥರ ಸಮಸ್ಯೆ ಆಗಿದೆ ಅಂತ ಏನಾದರೂ ಈಗ? ಹಾಂ ಇದೆ. ಇದು ನಾನು ಐ ಪರ್ಸನಲಿ ಹ್ಯಾವ್ ಇಮೇಲ್ಡ್ ಸೆವರಲ್ ಟೈಮ್ಸ್ ಟು ದ ಕನ್ಸರ್ನ್ಡ್ ಪೀಪಲ್. ಏನು ನಮಗೆ POC ಅಂತ ಪರ್ಸನ್ ಇದ್ದಾರೆ, ಆ POCಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ ಮಾಡಿದವಾಗ ಕೂಡ ನಮಗೆ ಸರಿಯಾದ ರೆಸ್ಪಾನ್ಸ್ ಬಂದಿರಲಿಲ್ಲ. ಅದು ಬಾರದೇ ಇದ್ದಾವಾಗ ನಾವು ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನ್ ಥ್ರೂ ನಮ್ಮ ಮಿತ್ರ ಮಿಸ್ಟರ್ ರಾಕೇಶ್ ಅಲ್ಸೆ ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದವಾಗ ಅವರು ನನಗೆ ಸ್ವಿಗ್ಗಿಯಲ್ಲಿ ಹೈಯರ್ ಅಥಾರಿಟಿಯನ್ನು ಒಬ್ಬರು ಸಿಕ್ಕಿದ್ರು. ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಸ್ವಲ್ಪ ಅದನ್ನು ನಮಗೆ ರಿಫಂಡ್ ಮಾಡುವ ಬಗ್ಗೆ ಇದನ್ನು ಮಾಡಿದ್ದಾರೆ. ಬಟ್ ಏನಾಗ್ತಾ ಇದೆ ಕೇಳಿದರೆ, ನೀವು ನಮ್ಮಲ್ಲಿ ಏನು ಒಪ್ಪಂದವನ್ನು ಮಾಡ್ಕೊಂಡಿರ್ತೀರಿ ಆ ಒಪ್ಪಂದಕ್ಕೆ ಸರಿಯಾಗಿ ಪೇಮೆಂಟ್ ಡಿಡಕ್ಷನ್ ಇದ್ದದಿದ್ದರೆ ಓಕೆ, ದಟ್ ಈಸ್ ಫೈನ್. ನೀವು ಮಾಡ್ತಾ ಇರೋದು ಏನು ನೈಜವಲ್ಲದ ವ್ಯವಹಾರ ಅಂತಲೇ ಹೇಳ್ಬೋದು. ನೈಜ ವ್ಯವಹಾರ ಏನಿರ್ತದೆ ಕೇಳಿದರೆ, ನಮಗೆ ಏನು ನಮ್ಮ ಕರಾರು ಏನಿರ್ತದೆ ಆ ಕರಾರು ಪ್ರಕಾರ ನೀವು ಅದನ್ನು ಏನು ಡಿಡಕ್ಷನ್ ಇದೆ, ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ ಏನು ಹೇಳ್ತೀವಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿ ಬಾಕಿ ಉಳಿದಿದ್ದನ್ನು ನಮ್ಮ ಖಾತೆಗೆ ಜಮಾ ಮಾಡಬೇಕಾಗಿರೋದು ಅವರ ಕರ್ತವ್ಯ. ಅದನ್ನು ಬಿಟ್ಟು ಅವರು ನಮ್ಮಲ್ಲಿ ಯಾರಲ್ಲಿಯೂ ಕೇಳೋದಿಲ್ಲ. CPC ಆ್ಯಡ್ಸ್ ಅಂತ ಹಾಕ್ತಾರೆ, ಫ್ರೀ ಆ್ಯಡ್ಸ್ ಅಂತ ಹಾಕ್ತಾರೆ, ಗ್ರೋತ್ ಪಿಕ್ ಆ್ಯಡ್ಸ್ ಅಂತ ಹಾಕ್ತಾರೆ. ಆಮೇಲೆ ಈಗ ಹೊಸದಾಗಿ ಒಂದು ಲಾಂಗ್ ಡಿಸ್ಟೆನ್ಸ್ ಡೆಲಿವರಿ ಚಾರ್ಜಸ್ ಅಂತ ಮತ್ತೊಂದನ್ನು ಆ್ಯಡ್ ಮಾಡಿದ್ದಾರೆ. ಹೀಗೆ ಒಂದೊಂದು ಮಾಡ್ತಾನೆ ಹೋಗ್ತಾರೆ. ನಿಮಗೆ ಸರ್ಪ್ರೈಸ್ ಆಗ್ಬೋದು, ನಮ್ಮ ಒಬ್ಬರು ಫ್ರೆಂಡು ಹೋಟೆಲಿಗರೇ, ಅವರಿಗೆ 94,000 ವ್ಯವಹಾರದಲ್ಲಿ ಅವರಿಗೆ ಒಂದು ವಾರದ ವ್ಯವಹಾರ 94,000. ಆ 94,000ದಲ್ಲಿ ಅವರಿಗೆ ಸಿಕ್ಕಿರೋದು 24,000. ಯು ಜಸ್ಟ್ ಇಮ್ಯಾಜಿನ್, 70% ಆಫ್ ದ ಏನು ಬಿಸ್ನೆಸ್ ಇದೆ ಅದನ್ನು ಅವ್ರು ತಗೊಂಡಿದ್ದಾರೆ. ಆ 30% ಬಿಸ್ನೆಸ್ ಯಾವ ಪುರುಷಾರ್ಥಕ್ಕಾಗಿ ನಾವು ಮಾಡಬೇಕು ಹೇಳಿ? ಅದು ಅಂಥ ಬಿಸ್ನೆಸ್ ಮಾಡಿ ಏನು ಪ್ರಯೋಜನ ಇದೆ ಹೇಳಿ? ನಮ್ಮ ಏನು ಕಾಸ್ಟ್ ಇದೆ, ಕಾಸ್ಟ್ ಸಮೇತ ಅದರಲ್ಲಿ ಬರುವುದಿಲ್ಲ. ಅಂಥ ಬಿಸ್ನೆಸ್ಸನ್ನು ನಾವು ಮಾಡಲಿಕ್ಕೆ ನಾವು ಯಾವತ್ತೂ ಉತ್ಸುಕರಲ್ಲ, ನಾವು ಮಾಡೋದು ಇಲ್ಲ ಅದನ್ನು. ಸರ್, ಅತಿ ಹೆಚ್ಚು ಸ್ವಿಗ್ಗಿ ಮತ್ತು ಝೊಮ್ಯಾಟೊದಲ್ಲಿ ಈಗ ಫುಡ್ ಡೆಲಿವರಿ ನಡೀತಾ ಇದೆ. ಅಂಥದ್ರಲ್ಲಿ ನೀವು ಸಡನ್ನಾಗಿ ಅವೆರಡು ಬಿಡ್ತೀನಿ ಸ್ವಿಗ್ಗಿ ಬಿಡ್ತೀನಿ ಅಂದರೆ ನಿಮ್ಗೆ ಅದರಿಂದ ಲಾಸ್ ಆಗಲ್ಲ. ನಾವು ನಿಮಗೆ ಒಂದನ್ನು ಹೇಳ್ತೀನಿ, ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಈ ಆ್ಯಪ್ಗಳು ಬಂದಿರೋದು ರೀಸೆಂಟ್ ಪಾಸ್ಟ್ ಅಂದರೆ 7-8 ವರ್ಷ ಆಗಿರ್ಬೋದು. ಇದಕ್ಕೂ ಹಿಂದೆ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಮುಂದೇನೂ ಮಾಡ್ತೀವಿ. ಯಾಕಂದರೆ ನಿಮ್ಮದು ಬಿಸ್ನೆಸ್ ಅಂದರೆ ವ್ಯಾಪಾರ ಅಂದರೆ ನಾವು ಆ ವ್ಯಾಪಾರದಿಂದ ಏನಾದರೂ ಗಳಿಸಬೇಕು. ವ್ಯಾಪಾರದಲ್ಲಿ ನಮ್ಮ ಲಾಭಾಂಶ ಬಿಡಿ, ನಮ್ಮ ಇನ್ವೆಸ್ಟ್ಮೆಂಟನ್ನೇ ಅಲ್ಲಿಂದ ನಾವು ತಗೊಳ್ತೀವಿ ಅಂತೇಳಿ ಹೇಳಿದರೆ ಆ ವ್ಯಾಪಾರ ಅದು ವ್ಯಾಪಾರ ಆಗೋದಿಲ್ಲ, ಅದು ಸೋಷಲ್ ಸರ್ವಿಸ್ ಆಗ್ತದೆ, ವಿಚ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಡೂ. ಸರ್, ಅದರಲ್ಲಿ ಈಗ ಮೋನೋಪೊಲಿ ಥರ ಬಿಹೇವ್ ಮಾಡ್ತಿದ್ದಾರೆ ಅವರು ಅಂತ. ಈಗ ಅವ್ರು ಬಿಟ್ಟು ಬೇರೆನೋ ಬಂದರೆ ನೀವು ಅದಕ್ಕೆ ದಾರಿ ಕೊಟ್ಟರೆ ಬೇರೆಯವ್ರು ಬಂದರು, ಅವಾಗ ನಿಮ್ಗೆ ಇದು ಕಮ್ಮಿ ಆಗ್ಬೋದು, ಪ್ರಾಬ್ಲಮ್ಸ್ ಕಮ್ಮಿ ಆಗ್ಬೋದಾ ಅಂತ. ಈ ಆಲ್ರೆಡಿ ನಮ್ಮನ್ನು ಓನ್ಲಿ ಆ್ಯಪ್ನವರು ಅಪ್ರೋಚ್ ಮಾಡಿದ್ದಾರೆ. ಹಾಗೆಯೇ ಫ್ಲಿಪ್ಕಾರ್ಟ್ನವರು ನಾವು ಫುಡ್ ಡೆಲಿವರಿ ಆ್ಯಪ್ಗೆ ಬರ್ತಾ ಇದ್ದೀವಿ ಅಂತೇಳಿ ಅವರು ಕೂಡ ನಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ. ವಿ ಆರ್ ಜಸ್ಟ್ ಥಿಂಕಿಂಗ್ ಆಫ್ ಇಟ್. ಖಂಡಿತ ನಮಗೆ ಎಲ್ಲಿ ಬೆನಿಫಿಟ್ ಆಗ್ತದೆ, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಬಿಸ್ನೆಸ್, ವಿ ಆರ್ ಡೂಯಿಂಗ್ ಬಿಸ್ನೆಸ್, ವಿ ಹ್ಯಾವ್ ಟು ಡೂ ದ ಬಿಸ್ನೆಸ್ ಏನು ಕೇಳಿದರೆ, ನಮಗೆಲ್ಲಿ
ಬೆನಿಫಿಟ್ ಇದೆ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ಅದನ್ನೇ ಮಾಡಬೇಕು ಬಿಟ್ಟು ಈ ಥರದ ಲಾಸ್ ಮಾಡಿಕೊಂಡು ನಾವು ಬಿಸ್ನೆಸ್ ಮಾಡೋದರಲ್ಲಿ ಅರ್ಥ ಇಲ್ಲ. ನಮ್ಮ ಹೆಚ್ಚಿನ ಹೋಟೆಲಿಗರಿಗೆ ಏನಾಗಿದೆ, ವಾರದ ಪೇಔಟು ಏನು ಕೇಳಿದರೆ ಪೇಔಟ್ ಗೊತ್ತಿಲ್ಲ ಅವರಿಗೆ, ಅವ್ರು ನೋಡೋದಿಲ್ಲ ಅದನ್ನು. ಡೈಲಿ ಸ್ವಿಗ್ಗಿ ಬಿಸ್ನೆಸ್ ಆಗಿದೆ, ಝೊಮ್ಯಾಟೊ ಬಿಸ್ನೆಸ್ ಆಗಿದೆ ಅಂತ ನೋಡ್ಕೊಂಡಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅವ್ರಿಗೇನು ಸಿಗುತ್ತೆ ಕೇಳಿದರೆ ಏನೂ ಸಿಗ್ತಾ ಇಲ್ಲ. ಇದು ನಿಜವಾದ ವ್ಯವಸ್ಥೆ ಸದ್ಯದ ಪರಿಸ್ಥಿತಿಯಲ್ಲಿ. ಸರ್ ನಿಮ್ಮ ಹೆಸರು ಮತ್ತು ಯಾವ ಹೋಟೆಲ್? ನಾನು ಸಂತೋಷ್ ಕುಮಾರ್ ಶೆಟ್ಟಿ ಅಂತ, ಗಂಧರ್ವ ಸಿಪ್ ಆ್ಯಂಡ್ ಡೈನ್ ಅಂತ. ಸರ್, ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮಗೆ ಝೊಮ್ಯಾಟೋದಿಂದ ನಮಗೆ ಪೇಔಟ್ಗಳ ಸಮಸ್ಯೆ ಆಗ್ತಾಯಿದೆ. ಪೇಔಟ್ಗಳ ಸಮಸ್ಯೆ ನಮ್ಮ ಬಿಸ್ನೆಸ್ಸಿಗೆ ತುಂಬ ಹೊಡೆತ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ನಮಗೆ ಸ್ವಿಗ್ಗಿಯಲ್ಲಿ ನಮ್ಮದೊಂದು ಅಗ್ರಿಮೆಂಟ್ ಇರುತ್ತೆ, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇರುತ್ತೆ. ಇಂತಿಷ್ಟು ಪರ್ಸೆಂಟೇಜು ಅವರಿಗೆ ಕಮಿಷನ್ ಅಂತ ಇರುತ್ತೆ. ಇದು ಬಹುಶಃ ಬಹುತೇಕ ಗ್ರಾಹಕರಿಗೆ ಗೊತ್ತಿರಲ್ಲ, ಹೋಟ್ಲಿಂದ ಆರ್ಡ್ರ್ ಮಾಡೋ ಗ್ರಾಹಕರಿಗೆ ಗೊತ್ತಿರಲ್ಲ. ನಮಗೂ ಅದು ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಮ್ಮ ಜೊತೆ ಕಮಿಷನ್ ತೊಗೋಬೇಕು. ಆದರೆ ಈ ನಡುವೆ ಒಂದೂವರೆ ವರ್ಷ ಈ ನಡುವೆ ಏನಾಗಿದೆ ಅಂತ ಹೇಳಿದ್ರೆ ಅವರು ಕಮಿಷನಿಂದ ಹೊರತಾಗಿ ಎಕ್ಸ್ಟ್ರಾ ಚಾರ್ಜಸ್ಗಳನ್ನು ತೊಗೋತಾರೆ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಪೇಮೆಂಟ್ ಕಲೆಕ್ಷನ್ ಚಾರ್ಜಸ್ ಅಂತ ತೊಗೋತಾ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಫೀಸ್ ಅಂತ ತೊಗೋತಾ ಇದ್ದಾರೆ, ಸ್ವಿಗ್ಗಿ ಒಂದು ಫೀಸ್ ಅಂತ ತೊಗೋತಾ ಇದ್ದಾರೆ, ಕ್ಲಿಕ್ಸ್ ಅಂತ ತೊಗೋತಾ ಇದ್ದಾರೆ, ಸರ್ಚ್ ಆ್ಯಡ್ಸು, ಬ್ರ್ಯಾಂಡ್ ವೈಸ್ ಸೋಷಿಯಲ್ ಮೀಡಿಯಾ ಚಾರ್ಜಸ್ಸು, ಟಾಪ್ ಕ್ಲಿಕ್ಸು, ಆ್ಯಡ್ಸ್ ಆಫರು, ಪ್ರಮೋಷನ್ಸು, ಈ ರೀತಿ ಬೇರೆ ಬೇರೆ ಹೆಸರುಗಳು ಹೇಳಿಬಿಟ್ಟು 2%, 3%, 1%, 2%, 3% ಹೀಗೆ ಕಟ್ ಮಾಡ್ಕೊಂಡು ಅಬೌವ್ 50% ಅವ್ರು ನಮ್ಮ ಪೇಔಟನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ಒಬ್ಬರು ಕಸ್ಟಮರ್ ನಮ್ಗೆ ಇವಾಗ ಆರ್ಡರ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಜವಾಗಿ ಅದು ನಮಗೆ ರಿಯಲ್ ಟೈಮ್ ಆಗಿ ನಮಗೆ ಪೇಮೆಂಟ್ ಆಗೋದಿಲ್ಲ, ಮಾರನೇ ದಿನವೂ ಆಗೋದಿಲ್ಲ. ಅದು ಆಲ್ಮೋಸ್ಟ್ 10 days, ನೆಕ್ಸ್ಟ್ ವೆಡ್ನೆಸ್ಡೇ ನಮ್ಗೆ ಅದು ಪೇಮೆಂಟ್ ಆಗುತ್ತೆ. ಬಟ್ ಆ ಪೇಮೆಂಟ್ ಆಗುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ರೀಸನ್ ಇಟ್ಬಿಟ್ಟು ಅಬೌವ್ 45 to 50% ಹಣವನ್ನು ಅವ್ರು ನಮಗೆ ಕಟ್ ಮಾಡ್ತಿದ್ದಾರೆ. ಇದು ನಮಗೆ ತುಂಬ ಬರ್ಡನ್ ಆಗ್ತಾ ಇದೆ. ನಾವು ಏನು ನಮ್ಮ ಫುಡ್ ಕಾಸ್ಟ್ ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ. ಈಗ ನಾವು ಸ್ವಿಗ್ಗಿ ಝೊಮ್ಯಾಟೊ ಏನಂತಂದರೆ ನಮ್ಮ ಏನು ಒಂದು ಅಗ್ರಿಮೆಂಟ್ ಇದೆಯಲ್ಲ, ಬೇಸಿಕ್ ಅಗ್ರಿಮೆಂಟು, ಆ ಅಗ್ರಿಮೆಂಟ್ ಪ್ರಕಾರ ಅವ್ರದ್ದು ಕಮಿಷನ್ ಏನಿದೆ ಅಷ್ಟು ಮಾತ್ರ ತೊಗೋಬೇಕು. ಅದ್ರ ಹೊರತಾಗಿ ಅವರು ಎಕ್ಸ್ಟ್ರಾ ಚಾರ್ಜಸ್ಗಳನ್ನು ತೊಗೋಬಾರ್ದು, ಒಂದು ಪಾಯಿಂಟು. ಇನ್ನೊಂದು, ಅವರು ಡಿಸ್ಕೌಂಟ್ ರನ್ ಮಾಡ್ತಾರೆ. ಈಗ ನಾವೊಂದು ಪ್ರೈಸ್ ಕೊಟ್ಟಿರ್ತೀವಿ, ಈ ಫುಡ್ಡಿಗೆ ಇಂತಿಷ್ಟು ಪ್ರೈಸ್ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. ಅವ್ರು ಏನು ಮಾಡ್ತಿದ್ದಾರೆ, ಆ ಪ್ರೈಸನ್ನು ಇದು ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಬೇರೆ ರೇಟನ್ನು ಹಾಕಿಬಿಟ್ಟು ಐಟಮ್ ಸೇಲ್ ಮಾಡ್ಕೊಬರ್ತಾರೆ. ಬಟ್ ಇವ್ರ ಕಮಿಷನಲ್ಲಿ ಯಾವುದೂ ಕಟ್ ಆಗೋದಿಲ್ಲ. ಇವ್ರ ಕಮಿಷನ್ನ ಇವ್ರು ಅಷ್ಟೇ ತೊಗೋತಾ ಇದ್ದಾರೆ, ನಮ್ಮ ದರವನ್ನು ಇವರು ಕಡಿತಗೊಳಿಸ್ತಾ ಇದ್ದಾರೆ. 50% ಅಂತ ಕಡಿಮೆ ಮಾಡ್ತಾ ಇದ್ದಾರೆ. ನಮ್ಮದು ಆ ಥರ ಮಾಡಿದ್ರೆ ನಮಗೂ ತುಂಬ ನಷ್ಟ ಆಗುತ್ತೆ ಸರ್. ಇಲ್ಲ, ನಾವೇ ಸ್ವಿಗ್ಗಿ ಝೊಮ್ಯಾಟೊ ಸ್ವಿಗ್ಗಿಯ ಜೊತೆ ನಾವು ಚರ್ಚೆ ಹೋಗೋದಿಲ್ಲ. ನಾವೇನಿಗೆ ಎಲ್ಲ ಹೋಟ್ಲ್ ಒಂದೊಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಯಾಕಂದರೆ ಸ್ವಿಗ್ಗಿನ ನಂಬ್ಕೊಂಡು ನಾವು ಹೋಟ್ಲು ಮಾಡಿಲ್ಲ, ನಮ್ಮನ್ನು ನಂಬ್ಕೊಂಡು ಅವ್ರು ಕಂಪ್ನಿ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಇದನ್ನು ಯಾರು ಸ್ವಿಗ್ಗಿಯ ನೋಡ್ತಿದ್ರೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಸ್ವಿಗ್ಗಿನ ನಂಬ್ಕೊಂಡು ಯಾರೂ ಹೋಟ್ಲು ಮಾಡಿಲ್ಲ. ನಮ್ಮ ಸುತ್ತಮುತ್ತ ಕಸ್ಟಮರ್ ನೋಡ್ಕೊಂಡು ನಾವು ಹೋಟ್ಲು ಮಾಡಿದ್ವಿ. ಬಟ್ ನಮ್ಮ ಹೋಟೆಲ್ ನೋಡ್ಕೊಂಡು ಸ್ವಿಗ್ಗಿಯವ್ರ ಕಂಪ್ನಿನ ಆರಂಭಿಸಿದ್ದಾರೆ. ಹಾಗಾಗಿ ನೇರವಾಗಿ ಅವರೇ ನಮ್ಮ ಜೊತೆ ಬರಬೇಕು. ಇವತ್ತು ನಾವು ಬೆಂಗಳೂರು ಏನೊಂದು 500 ಹೋಟೆಲ್ ಓನರ್ಸ್ ಸೇರಿದ್ದೀವಿ. ನಮ್ಮ ಎಲ್ಲ ಬೇಡಿಕೆ ಒಂದೇ, ನಾವು ಅವ್ರ ಜೊತೆ ಹೋಗೋದಿಲ್ಲ, ಅವರೇ ನಮ್ಮ ಜೊತೆ ಬರಬೇಕು. ಬಂದು ಮಾತುಕತೆ ಆಡಿದರೆ ಮತ್ತೆ ಮುಂದೆ ನೋಡ್ಬೋದು ಅಷ್ಟೇ. ಈಗ ನಮ್ಮ ಡಿಮ್ಯಾಂಡ್ಸ್ ಏನಂತ ಹೇಳಿದ್ರೆ, ಅವರು ನಮಗೆ ಒಬ್ಬರು ಸ್ವಿಗ್ಗಿ ನಿರ್ದಿಷ್ಟವಾದ POC ಕೊಡಬೇಕು. ಸರ್, ಇವರು ಎಲ್ಲೋ ಒಂದು ಕೂತ್ಕೊಂಡು ಒಂದು ಆರ್ಡ್ರ್ಗಳನ್ನ ಕಳಿಸ್ತಾ ಇರ್ತಾರೆ. ಆದರೆ ಆರ್ಡ್ರ್ ಕಳ್ಸೋಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ನಮಗೇನೋ ಒಂದು ಸಮಸ್ಯೆಗಳಿದ್ರೆ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ನಮ್ಗೆ ಆ್ಯಪಲ್ಲಿ ಮೇಲ್ ಹಾಕಿದರೆ 24 hours ನಿಮ್ಮ ಯುವರ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂದ್ಬಿಟ್ಟು ಒಂದು ಜನರೇಟೆಡ್ ಮೇಲ್ ಬರುತ್ತೆ. ವಿನಃ ನಮ್ಗೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ನಾವು ನಮ್ಮ ಡಿಮ್ಯಾಂಡ್ ಅಂತ ಹೇಳಿದ್ರೆ ಅವ್ರು ಯಾವುದೇ ಈ ಥರ ಡಿಸ್ಕೌಂಟ್ಗಳು ರನ್ ಮಾಡ್ಬೋದಿರೋದು ಅಥವಾ ಆ್ಯಡ್ಸ್ಗಳು ರನ್ ಮಾಡೋದು, ಕ್ಲಿಕ್ಸ್ಗಳು ರನ್ ಮಾಡೋದು, ಏನೇ ಇದ್ದರೂ ನಮ್ಮ ಲಿಖಿತವಾದ ನಮ್ಮದೊಂದು ಪರ್ಮಿಷನ್ ಅವ್ರು ತೊಗೋಬೇಕು. ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡಬಾರ್ದು. ಒಂದು. ಇನ್ನೊಂದು, ನಮಗೆ ಈಗ ನಾವು ಅವರಿಗೆ 5 ಲಕ್ಷ 10 ಲಕ್ಷ ತಿಂಗಳ ಬಿಸ್ನೆಸ್ ಕೊಡ್ತೀವಿ ಅಂತ ಆದಮೇಲೆ ಅವ್ರು ನಮಗೆ ಪರ್ಟಿಕ್ಯುಲರ್ ಆಗಿ ಒಬ್ಬರು ಅಥವಾ ಇಬ್ಬರು ಅವ್ರ ಮ್ಯಾನೇಜರ್ಸ್ಗಳನ್ನು ನಮಗೆ ಹೇರ್ ಮಾಡಬೇಕು, ನಮಗೆ ಕೊಡಬೇಕು. ಅವರು ಆ ಮ್ಯಾನೇಜರ್ಸು ಪ್ರತಿ ತಿಂಗಳ ನಮ್ಮ ಹೋಟೆಲಿಗೆ ಬಂದುಬಿಟ್ಟು ನಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು. ನೀವು ಈ ತಿಂಗಳು ಇಷ್ಟು ಬಿಸ್ನೆಸ್ ಮಾಡಿದ್ದೀರಾ, ಇಷ್ಟು ಡಿಸ್ಕೌಂಟ್ ಪಾರ್ಟ್ಸ್ ಹೋಗಿದೆ, ಇಷ್ಟು ಚಾರ್ಜಸ್ ಆಗಿದೆ, ಅದು ನಮಗೆ ಅವರು ನೀಟಾಗಿ ಕ್ಲಿಯರಾಗಿ ಹೇಳಬೇಕು. ಇದು ನಮ್ಮ ಡಿಮ್ಯಾಂಡು. ಇನ್ ಕೇಸ್ ನೀವು ಕೇಳಿದಾಗೆ ಅವರು ನಮ್ಮ ಡಿಮ್ಯಾಂಡ್ಗಳಿಗೆ ಒಪ್ಪದೇ ಇಲ್ಲ ಅಂತ ಹೇಳಿದ್ರೆ, ನಾವು ಆವಾಗಲೇ ಹೇಳಿದಾಗೆ ನಾವು ಸ್ವಿಗ್ಗಿ ನಂಬ್ಕೊಂಡು ಹೋಟ್ಲು ಮಾಡಿಲ್ಲ. ನಾವು ಸ್ವಿಗ್ಗಿಯನ್ನು ಸಂಪೂರ್ಣವಾಗಿ ಬಾಯ್ಕಾಟ್ ಮಾಡ್ತೀವಿ. ಹಾಗೂ ನಮ್ಮ ಇಡೀ ಬೆಂಗಳೂರು ಆರಂಭದಲ್ಲಿ ಬೆಂಗಳೂರು ನಮ್ಮ ಜೊತೆ ಇವಾಗ ಶಿವಮೊಗ್ಗದ ಹೋಟ್ಲು ಓನರ್ಸು, ದಾವಣಗೆರೆ, ಬಳ್ಳಾರಿ, ಆಮೇಲೆ ಹುಬ್ಬಳ್ಳಿ, ಬೆಳಗಾವಿನ ಓನರ್ಸ್ಗಳು ನಮ್ಮ ಜೊತೆ ಮೀಟ್ ಆಗಿದ್ದಾರೆ. ಅವರದ್ದು ಇದೇ ಡಿಮ್ಯಾಂಡು, ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಇದರಿಂದ ಬಾಧಿತರಾಗಿದ್ದೀವಿ, ಎಲ್ಲರೂ ಸೇರಿ ಸ್ವಿಗ್ಗಿಯನ್ನು ಬಾಯ್ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಪರ್ಯಾಯವಾಗಿ ಇವಾಗ ಓಲಾ ಊಬರ್ ಅವರು ಆರಂಭದಲ್ಲಿ ಸಮಸ್ಯೆಗಳು ಉಂಟಾದಾಗ ನಮ್ಮ ಯಾತ್ರಿ ಅಂತ ಆಟೋದವ್ರು ತೊಗೊಂಡು ಬಂದರು. ಅದೇ ರೀತಿ ಇವತ್ತು ನಾವು ಎಲ್ಲ ಸೇರಿ ಹೋಟೆಲ್ ಓನರ್ಸ್ಗಳು ನಿರ್ಧಾರವಾಗಿ ನಮ್ಮದೇ ಆದ ಒಂದು ಆ್ಯಪ್ ತರುವ ನಿರ್ಧಾರವನ್ನು ನಾವು ಮಾಡಿದ್ದೇವೆ.